ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ. ಜೋಳದ ರೊಟ್ಟಿ ಮಾಡೋದಕ್ಕೆ ಇಲ್ಲಿ 2 ಕಪ್ಪು ನಾನು ನೀರನ್ನು ತೊಗೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಬಿಸಿನೀರು ತುಂಬ ಕುದೀತಿರ್ಬೇಕಾದ್ರೆ ನಾವು 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಯಾವ ಥರ ಅಂತಂದರೆ ಮುದ್ದೆ ಪ್ರೊಸೀಜರ್. ಸೇಮ್ ಮುದ್ದೆ ಯಾವ ರೀತಿ ನಾವು ಮಾಡ್ಕೊಳ್ಬೇಕಾದ್ರೆ ಸೊ ಇಲ್ಲಿ ನಾನು ಒಂದು ತಟ್ಟೆ ತೊಗೊಂಡ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈ ಕಡೆ ನಾನು ಹಂಚನ್ನ ತೊಗೊಳ್ತಾ ಇದ್ದೀನಿ. ರೊಟ್ಟಿ ಹಂಚನ್ನ ಸ್ಟವ್ ಮೇಲೆ ಇಟ್ಟು ಅದು ಬಿಸಿ ಆಗೋದು ಬಿಡುವಾಗ ನಾನು ಈ ಕಡೆ ನೋಡ್ತಾ ಇದ್ದೀನಿ ಹಿಟ್ಟು ರೆಡಿ ಆಗಿದೆ ಆಲ್ಮೋಸ್ಟು. ಇದು ನಾವು ಕೈಯಿಂದ ಈಗ ತಿರುಗಿಸ್ಕೋಬೋದು. ಕೈಯಿಂದ ಮುಟ್ಟುವಂಥ ಒಂದು ಹದಕ್ಕೆ ಬಂದಿರುತ್ತೆ. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಒಂದು ಉಂಡೆ ಅಷ್ಟು ನಾವು ಹಿಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಮತ್ತೆ ನಾದ್ಕೊಂಡು ಅದನ್ನು ರೌಂಡ್ ಕೈಯಿಂದ ಅದು ನಾವು ತಟ್ಕೋಬೋದು ರೊಟ್ಟಿನ. ಇಲ್ಲ ಅಂತಂದರೆ ನಾವು ಲಟ್ಟಣಿಯಿಂದ ಲಟ್ಟಿಸ್ಬೋದು. ಸ್ವಲ್ಪ ರೌಂಡ್ ಶೇಪ್ಗೆ